ಹಲೋ, ಗುಡ್ ಆಫ್ಟರ್ನೂನ್. ಮಿತ್ರಸಂಗ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಒಬ್ಬರು ಹಿರಿಯ ಕಲಾವಿದರು ಬಂದಿದ್ದಾರೆ. ಅವರು ಶ್ಯಾಮ್ ಪ್ರಸಾದ್ ಸರ್. ತುಂಬ ವರ್ಷಗಳಿಂದ ನಮ್ಮ ಜೊತೆ ಒನ್ ಚಾನ್ಸ್ ಕೊಡಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಇಂಟರ್ವ್ಯೂ. ಸರ್, ಗುಡ್ ಆಫ್ಟರ್ನೂನ್. ನಮಸ್ಕಾರ. ನಮಸ್ಕಾರ. ಸಂತೋಷ ನೀವು ಇನ್ಸ್ಟಿಟ್ಯೂಟ್ಗೆ ಬಂದಿರೋದು. ಸೊ ನಿಮ್ಮ ಫೋಟೋಸು, ನಿಮ್ಮ ಆ್ಯಕ್ಟಿಂಗು, ನಿಮ್ಮ ರೋಲ್ಸು, ಅದ್ರ ಬಗ್ಗೆ ಹೆಂಗೆ ಅನಿಸ್ತು? ನಾನು ಹೇಳಬೇಕು ಅನ್ನೋದಾದರೆ, ನಾನು ಒಂದು ಸತಿ ನಮ್ಮ ಸತ್ಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಇವರ ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಈ ಬಣ್ಣ ಹಚ್ಚಿದ್ದು ನಾನು ಶಕ್ತಿ ಪ್ರಸಾದ್ ಅವರ ಗ್ರೂಪ್ನಲ್ಲಿದ್ದೆ. ಆವಾಗ ಯಾವುದೋ ಒಂದು ಚಿಕ್ಕ ಪಾತ್ರ ಬಣ್ಣ ಹಾಕಿದ್ದೆ. ನಾನು ಶಕ್ತಿ ಪ್ರಸಾದ್ ಇದ್ದಾರಲ್ಲ ಅವರಿಂದ ಮೂಲಕ ನಾನು ಬಣ್ಣ ಹಾಕಿ ನಟನೆಗೆ ಬಂದೆ. ನಂತರ ಏನಾಯಿತು ಅಂತ ಹೇಳಿದ್ರೆ, ಇದಕ್ಕಿದ್ದಂಗೆ ಅದು ಕಾಲಕ್ರಮೇಣ ಸ್ವಲ್ಪ ದೂರ ಆಗಿಬಿಟ್ಟೆ. ಕಾಲಕ್ರಮೇಣ ಅಂತ ಹೇಳಿದ ತಕ್ಷಣ ನನಗೆ ಏನಪ್ಪ ಮನಸ್ಸಿಗೆ ಬರುತ್ತೆ ಅಂದರೆ, ನಮ್ಮ ತಂದೆಯವರು ಕಲಾವಿದರೆ. ಅವರು ಬಂಡಾಳದ ಬಡಾಯಿ ಸುಂದ್ರು ಈ ಪರ್ವತವಾಣಿ ಅಂತ ಮೈಸೂರಿನಲ್ಲಿದ್ದರು. ಅವರ ಮೂಕುತಿ ಅದರೊಳಗೆ ಒಂದು ಡೈಲಾಗ್ಸ್ ಇದೆ, ಅಮ್ಮ ಭಿಕ್ಷೆ ಕೇಳಕ್ಕೆ ಬರ್ತಾನೆ ಅಮ್ಮ ಅಂತ ಕೇಳ್ತಾನೆ. ಅಮ್ಮ ಏನಾದರೂ ಒಂದು ಕೊಡು. ಏನು ಕೊಡೋದು? ಏನೂ ಇಲ್ಲ. ಹಂಗೆಲ್ಲ ಹೇಳ್ಬಾರ್ದು. ನೀನು ಮೂಗುತಿನಲ್ಲಿರ್ತಕ್ಕಂಥ ಮೂಗಿನ ಮೇಲೆ ಇರತಕ್ಕಂಥ ಮೂಗುತಿಯನ್ನು ಕೊಡ್ಬೋದು. ಅದು ನಿನ್ನ ಗಂಡನಿಗೆ ಸೇರಿದ್ದಲ್ಲ. ಮೂಗುತಿ ಪರ. ಆ ರೀತಿ ಡೈಲಾಗ್ಸಿಂದ ಬಂದಿರತಕ್ಕಂಥ ರಕ್ತ ನಮ್ಮ ತಂದೆಯವ್ರದ್ದು ನಮಗೆ ಸ್ವಲ್ಪ ಇದೆ. ನಂತರ ಕಾಲಕ್ರಮೇಣ ಮಿತ್ರಸಂಗಮ ಫಿಲಮ್ ಇನ್ಸ್ಟಿಟ್ಯೂಟಿಗೆ ಬಂದೆ. ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಮಿಸ್ಟರ್ ಸತ್ಯ ಅವರು ನಾವು ಮಾತಾಡೋ ರೀತಿ ನೋಡಿದ ತಕ್ಷಣವೇ ಅವರಿಗೆ ಒಂಥರ ದಿಗ್ಭ್ರಮೆ ಆಯಿತು. ಲಕ್ಷ್ಮೀಪತಿ ಅಂತ ಹೇಳಿಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರು. ನಾವು ಮಾತಾಡೋ ರೀತಿಯಲ್ಲಿ ಅವ್ರಿಗೂ ಒಂಥರ ಖುಷಿ ಆಗೋಯ್ತು. ಪರವಾಗಿಲ್ಲಪ್ಪ, ಹೇಳಿದ ತಕ್ಷಣ ಇವರು ಯಾಕೆ ಮಾಡ್ತಾರೆ ಅಂದ್ಬಿಟ್ಟು ಒಂದೇ ಒಂದು ಡೈಲಾಗ್ಸ್ನಲ್ಲಿ ಕೊಟ್ಟು, ಕಲೆಗೆ ವಯಸ್ಸಿಗೆ ಅಂತರ ಇಲ್ಲ. ನಾ ಹೇಳೋದು ಅರ್ಥ ಇಲ್ಲ. ವಯಸ್ಸಿಗೆ ಹತ್ರ ಅಲ್ಲ. ಕಲೆ 99 ವಯಸ್ಸಿನವನಿಗೂ ಕಲೆ ಇರುತ್ತೆ. ಈಗ ನನಗೆ ಏಜು 1941. ಈಗ ನನಗೆ ಏಜು 80 ಆಗೋಗಿದೆ ಅಂತ ಹೇಳಿಬಿಟ್ಟು 85 ಆಗೋಯ್ತು, 86 ಆಗೋಗುತ್ತೆ, 87 ಆಗೋಗುತ್ತೆ ಅಂತೆಲ್ಲ ಬ್ರಹ್ಮ ಏನು ಬರೆದಿರ್ತಾನೋ ಅಲ್ಲಿಯವರೆಗೆ ನಾವು ಇರಲೇಬೇಕು ಅಲ್ವಾ? ನಾಳೆ ಅನ್ನೋದು ನಮ್ಮದಲ್ಲ, ಇವತ್ತು ನಮ್ಮದು. ಇನ್ನೊಂದು ನಿಮಿಷದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೇನು ಗೊತ್ತು? ಈ ಕಲೆ ಪ್ರೋತ್ಸಾಹಕ್ಕೆ ನನಗೆ ಸಹಕಾರ ಕೊಟ್ಟು ಸಹಾಯ ಕೊಟ್ಟು ಮಾಡಿರ್ತಕ್ಕಂಥ ನಮ್ಮ ಸತ್ಯ ಅವರಿಗೆ ನಾನು ಖಂಡಿತವಾಗಲೂ ಚಿರುಋಣಿ ಅಂದರೆ ಏನು ಅಂತಲ್ಲ, ಅಂತಂಥ ಚಿರುಋಣಿ ಅಲ್ಲ. ಕಲೆ ಯಾರ ಸ್ವತ್ತು ಅಲ್ಲ, ಯಾರು ಬೇಕಾದರೂ ಮಾತಾಡ್ಬೋದು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಈ ರೀತಿ ಅನ್ನೋದಕ್ಕೆ ನನಗೆ ಶಕ್ತಿ ತುಂಬಿರೋರೇ ಸತ್ಯ ಅವರು. ಅದು ಅಲ್ಲದೆ ನೋಡಿ, ನನ್ನ ಹೆಸರು ಶ್ಯಾಮ್ ಪ್ರಸಾದ್ ಅಂತ. ಮೊದಲು ಬಣ್ಣ ಹಚ್ಚಿದ್ದು ಹಿರಿಯ ನಟ ಶಕ್ತಿ ಪ್ರಸಾದ್ ನಾಟಕ ತಂಡದ ಮೂಲಕ. ನಂತರ ಅನೇಕ ವರ್ಷಗಳ ಕಾಲ ರಂಗಭೂಮಿಯಲ್ಲಿ ನಾವು ಬಹಳ ದೂರ ಇದ್ಬಿಟ್ಟೆಪ್ಪ. ಅವರು ನಟನಾ ಬದುಕಿಗೆ ಬರಬೇಕಾದ್ರೆ ಮಿತ್ರ ಸಂಗಮ ಸಂಸ್ಥೆಯಲ್ಲಿ ಅವಕಾಶ ನನಗೆ ಸಿಕ್ಬಿಡ್ತು. ಅದು ಏನು ಜೇನುತುಪ್ಪ ಸಿಕ್ಕಂಗೆ ನನಗೆ ಸಿಕ್ತು. ಯಾಕಂದರೆ ಭಾಳ ದಿವಸ ಆಯ್ತಲ್ಲ ಮಾತಾಡಿ, ಅದರಿಂದ ನನಗೆ ಸಿಕ್ತು. ಈ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳ ಕಾಲಷ್ಟು ಕಿರುಚಿತ್ರಗಳಲ್ಲಿ ಮಾಡಿದ್ದೀನಿ. ಅದು ಜ್ಞಾಪಕನೇ ಇಲ್ಲ ರೀ. 1-2 ಅದಕ್ಕೆ ಜ್ಞಾಪಕ ಇಟ್ಟಿರ್ಬೋದು. ಅನೇಕ ಅಷ್ಟೆಲ್ಲ ಮಾಡಿರೋದ್ರಿಂದಾನೇ ಈಗ ನನಗೆ ಧೈರ್ಯ ಮಾತನಾಡೋದಕ್ಕೆ. ಯಾಕೆಂದರೆ ನಾನು ಮಾಡಿದ್ದೀನಿ ಅನ್ನೋದಕ್ಕೋಸ್ಕರವಾಗಿ ನಾನು ಮಾತಾಡ್ತಾ ಇದ್ದೀನಿ.
ಪ್ರೇಮಾವತಾರ, ಶಾಂತಲ, ಎಚ್ ಎಂ ನಾಯಕ, ಇಂಥ ಅನೇಕ ಅಭಿನಯಕ್ಕೆ ಸಾಕ್ಷಿಯಾದ ನಾಟಕಗಳು, ಮಿತ್ರ ಸಂಗಮ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಇವರು ನಾನು ಅನುಭವಿಸಿದ ಕಿರುಚಿತ್ರಗಳು ಅನೇಕ. ಅದು ಹೇಳ್ತೀನಿ ನೋಡಿ, ಆ ಸೀತಾ ಸೌಂದರ್ಯ ಅಂತರೂ ಅನುಭವಿಸಿಬಿಟ್ಟೇನೆ. ಅದೇ ರೀತಿ ಮನವರ್ತನೆ, ಹಳೆ ಕಣ್ಣು ಹೊಸ ನೋಟ, ಅದರೊಳಗೆ ಸಬ್ ಇನ್ಸ್ಪೆಕ್ಟ್ರ್ ಕೊಟ್ಟರು ಡ್ರೆಸ್ ಹಾಕಿದಾಗಲೇ ಅದರದ್ದು ಎಮೋಷನ್ನು, ಕೀರ್ತಿ, ಶಕ್ತಿ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಒಂದು ಕಲಾವಿದನಿಗೆ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಏನಾದರೂ ಕೊಟ್ಟರೆ ಮೊದಲು ಕಾಸ್ಟ್ಯೂಮ್ ಸರಿ ಇತ್ತು ಅಂದರೆ ಆ ಕಾಸ್ಟ್ಯೂಮ್ ತಕ್ಕಂತೆ ನೀವು ಮಾತಾಡೋಕ್ಕೂ ನಿಮಗೆ ಧೈರ್ಯ ಇರುತ್ತೆ. ಅದು ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಬಿಟ್ಟು ಏನು ಇಲ್ದವ್ದು ಹಿಂಗೆ ಮಾತಾಡೋದು ಮಾತಾಡಿದೆ. ಅದಕ್ಕೆಲ್ಲ ನನಗೆ ಫುಲ್ಲು ಸಪೋರ್ಟ್ ಕೊಟ್ಟಿರೋರು ಸತ್ಯ ಅವರು ಹಾಗೂ ಲಕ್ಷ್ಮೀಪತಿಯವರು. ಯಾವ ರೀತಿ ಆ್ಯಕ್ಷನ್ ಹೇಳಿಕೊಟ್ರು, ಹೆಂಗೆ ಹೊಡಿಬೇಕು ಅಂತ ಹೇಳಿದಾಗ ನನಗೂ ಒಂಥರ ಹುಮ್ಮಸ್ಸು, ಏನು ಜಿಲೇಬಿ ಕೊಟ್ಟಂಗೆ. ಆದ್ದರಿಂದ ಮಿತ್ರ ನಿವಾಸಕ್ಕೆ ಹೋದರೆ ದೊಡ್ಡ ಪಟ್ಟಿಯೇ ಆಗ್ಬಿಡುತ್ತೆ. ಈ ವಯಸ್ಸಿನಲ್ಲಿ ನನ್ನ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇವರ ಪ್ರತಿಭೆ ಕೆಲವು ಚಿತ್ರಕ್ಕೆ ಏನು ಸೀಮಿತವಾಗಿದೆ ಅಂದ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದನೇ ನಮಗೆ ಇಲ್ಲಿವರೆಗೆ ಕಾಪಾಡ್ಕೊಂಡು ಬರ್ತಾಯಿದೆ. ಅನೇಕ ಚಿತ್ರಗಳು ಇದರೊಳಗೂ ಮಾಡಿದ್ದೀನಿ. ಬಿ ಸಿ ಪಾಟೀಲ್ ಅವರ ತಂದೆ ಕ್ಯಾರೆಕ್ಟ್ರು, ಅದರೊಳಗೆ ಏನು ಕ್ಯಾರೆಕ್ಟ್ರ್ ಬಗ್ಗೆ ಗೊತ್ತಾ? ಅಪ್ಪ, ನೀನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿಮ್ಮಮ್ಮ ತೀರ್ಕೊಂಡ್ಬಿಟ್ರು ಕಣೋ. ನಾನು ನಿನ್ನ ಮಗುನ ಸಾಕೋದು ಯಾವ ರೀತಿ ಅನ್ನೋದಕ್ಕೋಸ್ಕರವಾಗಿ ನಾನು 2ನೇ ಮದುವೆ ಮಾಡ್ಕೊಂಡು ಬಿಟ್ಟೆ ಕಣೋ. ಆ 2ನೇ ಮದುವೆ ಮಾಡ್ಕೊಂಡಾದ್ಮೇಲೆ ಅವನಿಗೂ ಒಂದು ಗಂಡು ಮಗು ಆಯಿತು. ಈಗ ಗಂಡು ತಾಯಿಗಿಬ್ಬರಿಗೂ ಕೂಡ ಆಗ್ತಾಯಿಲ್ಲ. ನೋಡೋ ರಜಾ, ನೀನು ಮಾತ್ರ ನನಗೊಂದು ಭಾಷೆ ಕೊಟ್ಟರೆ, ಯಾಕೆ ಹೇಳ್ತೀನಿ ಅಂದರೆ ಇವತ್ತೋ ನಾಳೆಯೋ ಉದುರೋ ಜೀವ ನಂದು. ಹಣ್ಣೆಲೆ ಚಿಗುರು ಆಗ್ಬಿಟ್ಟಿದೆ, ಚಿಗುರಾಗಿ ಉದುರೋ ಜೀವ. ನಾನಿರುವಷ್ಟರೊಳಗೆ ನೀನು ಮಾತ್ರ ಆ ತಾಯಿ ಮಗನ ಸೇರಿಸೋ ಜವಾಬ್ದಾರಿ ನಿಂದು ಕಣೋ. ಆಯಿತಾ ರಜಾ ಅನ್ನೋ ಕ್ಯಾರೆಕ್ಟ್ರು ಕೊಟ್ಟು. ಸೊ ಅದೊಂದು ಕ್ಯಾರೆಕ್ಟರ್ ಮಾಡಿದೆ. ಅದಾದ ಮೇಲೆ ಮನುಷ್ಯನಿಗೆ ಬಿಳಿ ಬುತ್ತಿ ಪೂಜೆ, ಇದೇ ಬಿಳಿ ಬುತ್ತಿ ಪೂಜೆ ನನಗೆ ದಾರಿ ತೋರಿಸ್ತಕ್ಕಂಥ ದೀಪ ಈ ಬಿಳಿ ಬುತ್ತಿ ಜೀವ. ಈ ಜೀವದಲ್ಲಿ ಏನಪ್ಪ ಅಂತ ಹೇಳುತ್ತೆ ಅಂದರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ಆಸ್ತಿ ಯಾವುದು ಅನ್ನೋದು ಶಾಶ್ವತವಲ್ಲ ಅನ್ನೋದಕ್ಕೆ ತೋರಿಸುತ್ತೆ ಇದು. ಅದು ಅಲ್ಲದೆ ಇನ್ನೊಂದು ಏನಪ್ಪ ವಿಷಯ ಅಂದರೆ, ಈ ಹೊಲದಲ್ಲಿ ಗದ್ದೆ ದನ ಇದೆಲ್ಲ ಸಗಣಿಗಳು ಹಾಕಿರುತ್ತೆ. ನೋಡೋ, ನನಗೂ ಸಾಕಾಗಿ ವಯಸ್ಸಾಗೋಯ್ತು. ಇನ್ನು ಏನು ಇಟ್ಕೊಂಡಿದ್ದಲ್ಲ ನಾನು ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ನಾವು ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿವರೆಗೆ ಪಶು ಸಂಯೋಜನೆ, ಗೋಶಾಲೆ ಎಲ್ಲ ಮುಗೀತು. ಈ ಗೋಶಾಲೆ ಎಲ್ಲ ಯಾರ್ದು? ನಂದಲ್ಲ, ಈ ಜನಗಳ ಸಮೂಹದಿಂದ ಬಂದಿರತಕ್ಕಂಥದ್ದು ಗೋಶಾಲೆ. ಆ ಗೋಶಾಲೆಗೋಸ್ಕರ ನಾನು ಆ ಕೋಡ್ಬಳೆ, ಇವನು ಎಲ್ಲಿ ಹೋದ, ವಡೋರ ಎಲ್ಲಿ ಹೋದ, ಅವನು ಬಂದಿಲ್ಲ. ಇರಲಿ, ಬಂದಿದ್ದ ಇಲ್ಲೇ ಇದ್ದೀನು ನಾನು. ನೋಡೋ, ನಾವೊಂದು ಹೇಳ್ತೀನಿ, ಈ ವಡೋರ